ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರಿ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 21 ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ದೋಖಾ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರಿ ಗೋಲ್ಮಾಲ್, 21 ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ದೋಖಾ, ರೂಲ್ಸ್ಗಳನ್ನೆಲ್ಲ ಗಾಳಿಗೆ ತೂರಿದ ಅಧಿಕಾರಿಗೆ ಶಾಕ್ ಎದುರಾಗಿದೆ. ಅಧಿಕಾರದ ಅಮಲಿನಲ್ಲಿ ತೇಲಾಡ್ತಿದ್ದ ಅಧಿಕಾರಿಗೆ ಅಮಾನತು ಪೆಟ್ಟು. ಕ್ರಿಮಿನಲ್ ಪ್ರಕರಣದಲ್ಲಿ ಜಂಟಿ ನಿಬಂಧಕ ಮಹೇಶ್ ಪಿ ಎ1 ಆರೋಪಿ. ಸರ್ಕಾರ ಅದರ ವರ್ಗಾವಣೆ ಆದೇಶಕ್ಕೂ ಡೋಂಟ್ ಕೇರ್. ಅಧಿಕಾರ ಹಸ್ತಾಂತರ ವಿಚಾರದಲ್ಲೂ ಜಂಟಿ ನಿಬಂಧಕನ ಕಳ್ಳಾಟ. ಕುರ್ಚಿ ಮೋಹಕ್ಕೆ ಬಿದ್ದು ವಿವಾದದ ಸುಳಿಗೆ ಸಿಲುಕಿದ ಅಧಿಕಾರಿ ಮಹೇಶ್ ವಿರುದ್ಧ ಮಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಹಿರಿಯ ಅಧಿಕಾರಿಗಳ ವರದಿಯ ಬಳಿಕ ಸರ್ಕಾರದ ಮುಂದಿನ ನಡೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರಿ ಗೋಲ್ಮಾಲ್, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅದು. 21 ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ಧೋಖಾ ಆಗಿದೆ. ರೂಲ್ಸು ನಿಯಮ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿದ ಅಧಿಕಾರಿಗೆ ಈಗ ಶಾಕ್ ಎದುರಾಗಿದೆ. ಅಧಿಕಾರದ ಅಮಲ್ನಲ್ಲಿ ದರ್ಪದಲ್ಲಿ ಮೆರೀತಾ ಇದ್ದಂಥ ಅಧಿಕಾರಿ, ರೂಲ್ಸ್ಗಳನ್ನು ಗಾಳಿಗೆ ತೂರಿದ ಅಧಿಕಾರಿಗೆ ಮೆಗಾ ಶಾಕ್. ಅಧಿಕಾರದ ಅಮಲಿನಲ್ಲಿ ತೇಲಾಡ್ತಿದ್ದಂತಹ ಅಧಿಕಾರಿಗೆ ಅಮಾನತು ಪೆಟ್ಟು. ಕ್ರಿಮಿನಲ್ ಪ್ರಕರಣದಲ್ಲಿ ಜಂಟಿ ನಿಬಂಧಕ ಮಹೇಶ್ ಪಿ ಎ1 ಆರೋಪಿ. ಮೈಸೂರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನೇಮಕಾತಿ ಕೇಸಿಗೆ ಬಿಗ್ ಟ್ವಿಸ್ಟು. ಈ ಪ್ರಕರಣದ ಬರೋಬ್ಬರಿ 21 ಹುದ್ದೆಗಳಲ್ಲಿ ನಡೀತಾ ಹಾಗಾದ್ರೆ ಗೋಲ್ಮಾಲ್ ಅನ್ನೋ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಅಧಿಕಾರಿಯ ಈ ಸೀಕ್ರೆಟ್ ಕಳ್ಳಾಟ, ಕಮಿಟಿಯಲ್ಲಿದ್ದ ಅಧಿಕಾರಿಯೇ ಕಿಂಗ್ ಪಿನ್. ನೇಮಕಾತಿ ಸಭೆಯಲ್ಲೇ ನಡೆದಿದ್ದ ಬಿಗ್ ಡೀಲ್. ಒಂದೆಡೆ ಪೊಲೀಸ್ ತನಿಖೆ, ಮತ್ತೊಂದೆಡೆ ಇಲಾಖಾ ಮಟ್ಟದಲ್ಲಿ ವರದಿ. ಆರೋಪಗಳ ಸುಳಿಯಲ್ಲಿ ಸಿಲುಕಿದಂತಹ ಅಧಿಕಾರಿಗೆ ಕಂಟಕ ಎದುರಾಗಿದೆ. ಮೈಸೂರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನೇಮಕಾತಿ ಕೇಸಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಬರೋಬ್ಬರಿ 21 ಹುದ್ದೆಗಳ ನೇಮಕಾತಿಯಲ್ಲಿ ನಡೆಯುತ್ತಾ ಗೋಲ್ಮಾಲ್ ಎನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿರುವಂತಹದ್ದು. ಅಧಿಕಾರಿಯ ಸೀಕ್ರೆಟ್ ಗೇಮ್ ಪ್ಲಾನ್ ಅನಾವರಣ. ಕಮಿಟಿಯಲ್ಲಿದ್ದಂಥ ಅಧಿಕಾರಿಯೇ ಇದರ ಕಿಂಗ್ ಪಿನ್ ಆಗಿದ್ರ. ಒಂದೊಂದಾಗಿ ಬಯಲಾಗ್ತಾ ಇವೆ ಮಹೇಶ್ ಪಿ ವಿರುದ್ಧದ ಆರೋಪಗಳ ಕರಾಳ ಮುಖ. ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಯಮ ಪಾಲನೆಯಾಗಿತ್ತಾ ಎಂಬ ಪ್ರಶ್ನೆಗಳು ಎದ್ದಿದ್ದು. ಬ್ಯಾಂಕ್ ನೇಮಕಾತಿ ವಿಚಾರ ಈಗ ಪೊಲೀಸ್ ತನಿಖೆಯ ಅಂಗಳದಲ್ಲಿದೆ. ಅಧಿಕಾರ ಹಸ್ತಾಂತರಿಸದ ಆರೋಪವು ಮಹೇಶ್ ಪಿಗೆ ಮತ್ತೊಂದು ಸಂಕಷ್ಟವನ್ನು ತಂದಿದೆ. ಅನುಮತಿ ಪಡೆಯದೆ ಗೈರಾಗಿದ್ದ ಬಗ್ಗೆ ಇಲಾಖೆಯಲ್ಲಿ ಆಕ್ಷೇಪ. ಒಂದೊಂದಾಗಿ ಬಯಲಾಗ್ತಿವೆ ಮಹೇಶ್ ಪಿ ವಿರುದ್ಧದ ಆರೋಪಗಳು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರಿ ಗೋಲ್ಮಾಲ್ ಎನ್ನುವಂಥ ವಿಚಾರವೂ ಕೂಡ ಬೆಳಕಿಗೆ ಬರ್ತಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಏನೇನಾಗಿದೆ ಎನ್ನುವಂಥದ್ದು ಅತಿ ಗಂಭೀರವಾದಂಥ ವಿಚಾರ. ಇದರಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಆರೋಪಗಳ ಪ್ರಕಾರ ಬೆಚ್ಚಿ ಬೀಳಿಸುವಂತಹ ವರದಿಗಳು ಕೂಡ ಬಹಿರಂಗಗೊಳ್ತಾ ಇದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಯ್ತಾ? ಇದರ ಬಗ್ಗೆ ತನಿಖೆ ಯಾವಾಗ? ತನಿಖೆ ಅಂಗಳದಲ್ಲಿ ಅಧಿಕಾರ ಹಸ್ತಾಂತರಿಸದ ಆರೋಪವು ಮಹೇಶ್ ಪಿಗೆ ಈಗ ಮುಳುವಾಗಿರುವಂತಹದ್ದು. ಕಾದು ನೋಡೋಣ ಏನೇನು ಬೆಳವಣಿಗೆಗಳಾಗ್ತವೆ ಅನ್ನೋದು.